ಪಕ್ಕಕ್ಕೆ ಇಡೋಣ. ನಿಮಗೆ ಚಾರ್ಜರ್ ಇದೆ ಅಷ್ಟೇ. ಇದರೊಳಗಡೆ ನಿಮಗೆ ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್. ಎಂದಿನಂತೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿ ಕೆ ಗೌಡ. ಸೊ 10 ನಿಮಿಷ ಏನೋ ಅಂಗಡಿಗೆ ಹೋದೆ, ಏನೋ ನೋಡೋಣ ಅಂತ ಏನೋ ತೊಗೊಬಂದೆ. ಮೊನ್ನೆ ತಾನೇ ರೀಸೆಂಟಾಗಿ ನೀವು ನೋಡಿದ್ರೆ ಜಸ್ಟ್ ಒಂದು ಪ್ಯಾಂಟ್ ತೊಗೊಳಕ್ಕೆ ಹೋಗಿ 7,000 ಪ್ಯಾಂಟ್ ತೊಗೊಳಕ್ಕೆ ಹೋಗಿ 24,000 ರೂಪಾಯಿ ಹಾಕಿಸ್ಕೊಂಡೆ. ಸೊ ಅದೇ ರೀತಿ ಇವತ್ತು ಅಷ್ಟೇ ಮೊಬೈಲ್ ಪೌಚ್ ತೊಗೊಳಕ್ಕೆ ಹೋಗಿ ಹೊಸ ಮೊಬೈಲ್ ಎತ್ಕೊಬಂದೆ. ಸೊ ನಾನು ತೊಗೊಂಡಿದ್ದು iPhone 13 Pro 256 GB, 1,30,000, 10 ರೂಪಾಯಿ ಕಮ್ಮಿ ಅಷ್ಟೇ. ಆಸೆ ಇತ್ತು ಆ್ಯಕ್ಚುಲಿ. ನಾನು ಐಫೋನ್ಸ್ ಅಂತ ಅಲ್ಲ, ಫೋನ್ಸ್, ಗ್ಯಾಜೆಟ್ಸ್, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂದರೆ ತುಂಬ ಪ್ರಾಣ. ಸೊ ಅದಕ್ಕೆ ನಾನು ತುಂಬ ಚೇಂಜ್ ಮಾಡ್ತಾ ಇರ್ತೀನಿ. ಐಫೋನ್ ತೊಗೊಂಡು iPhone 11 ನಾನು ರಿಲೀಸ್ ಆಗಿದ್ದ ದಿನ ತೊಗೊಂಡಿದ್ದೆ. 2019 ಸೆಪ್ಟೆಂಬರ್ 28 ರಿಲೀಸ್ ಆಗಿದ್ದ ಅವತ್ತು. ಸೊ ನಾನು ತೊಗೊಂಡಿದ್ದೆ. ಅದಾದಮೇಲೆ ಇಲ್ಲಿನ ನಾನು iPhone 12 ಚೇಂಜ್ ಮಾಡಿರಲಿಲ್ಲ, ಯಾಕೋ ಮನ್ಸು ಬಂದಿರಲಿಲ್ಲ, ಚೇಂಜ್ ಮಾಡಿರಲಿಲ್ಲ. ಬಟ್ iPhone 13 Pro ನೋಡಿದೆ, ಇಷ್ಟ ಆಯಿತು, ಐ ಜಸ್ಟ್ ಬಾಟ್ ಇಟ್. ಸೊ ಅನ್ಬಾಕ್ಸಿಂಗ್ ವಿಡಿಯೋ ನಾನು ಮಾತಾಡಾದ್ಮೇಲೆ ಕಂಟಿನ್ಯೂ ಆಗುತ್ತೆ. ಒಟ್ಟಲ್ಲಿ iPhone 13 Pro ಸಿನಿಮ್ಯಾಟಿಕ್ ವಿಡಿಯೋ ಮತ್ತು ಫೋಟೋಗ್ರಫಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ತುಂಬ ರಿಸರ್ಚ್ ಮಾಡಿದೆ, ಕೇಳ್ಪಟ್ಟಿದ್ದೆ. ಅದಾದಮೇಲೆ ಇನ್ನು ಮುಂದೆ ನನ್ನ ಯೂಟ್ಯೂಬ್ ಮೋಸ್ಟ್ ಆಫ್ ದ ವೀಡಿಯೋಸು ಸಿನಿಮ್ಯಾಟಿಕ್ ಎಲ್ಲ ಐಫೋನಲ್ಲಿ ಬರುತ್ತೆ. ಸೊ ಲೆಟ್ಸ್ ಗೋ ಟು ಅನ್ಬಾಕ್ಸಿಂಗ್ ಅಲ್ಲ ಸಕ್. ಸೊ ನಾನು iPhone 13 Pro 256 GB ತೊಗೊಂಡೆ ಇವತ್ತು. ಹೇಗಿದೆ? ಚೆನ್ನಾಗಿದೆಯಾ? ಇವತ್ತು ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ನೋಡಿ, ಸೀಲ್ ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಕೊಟ್ಟಿದ್ದಾರೆ, ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. IMEI ನಂಬರ್ ಇದೆ. iPhone 13 Pro Sierra Blue 256 GB, ಮಾಡೆಲ್ A6238. ಸೀಲ್ನ ಓಪನ್ ಮಾಡ್ತಾಯಿದ್ದೀನಿ. ಕೆಳಗಡೆ ಎರಡು ಕಡೆನೂ ಸೀಲ್ ಇರುತ್ತೆ. ಓಪನ್ ಮಾಡಿದ್ರೆ ನಿಮಗೆ ನೋಡಿ, ವಾವ್, ಫುಲ್ ಗ್ಲಾಸ್ ಮೆಟೀರಿಯಲ್ಲು. ನೋಡಿ, ಸಖತ್ತಾಗಿದೆ. ಇದನ್ನು ಆಮೇಲೆ ಓಪನ್ ಮಾಡೋಣ. ಇದನ್ನು ಬಾಕ್ಸ್ ಒಳಗಡೆ ಏನೇನಿದೆ ಅಂತ ಚೆಕ್ ಮಾಡೋಣ. ಬಾಕ್ಸ್ ಒಳಗಡೆ C ಟೈಪ್ ಚಾರ್ಜರ್ ಇದೆ. ಅದಾದಮೇಲೆ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಸಿಗುತ್ತೆ. ಎಷ್ಟು ಸ್ಮಾಲ್ ಕಾಂಪ್ಯಾಕ್ಟ್ ಇದು. ಒಂದು ಮೊದಲು ಆ್ಯಪಲ್ ಲೋಗೋ ಎರಡೆರಡು ಕೊಡೋದು, ಈಗ ಒಂದೇ ಒಂದು ಕೊಡ್ತಿದ್ದಾರೆ. ಇದರೊಳಗಡೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಏನಿದೆ ಇದೆ ಪ್ರತಿಯೊಂದೂ PDF ನಿಮಗೆ ಫೋನಲ್ಲಿ ಸಿಗುತ್ತೆ. ಎಲ್ಲ ಡೀಟೇಲ್ಸ್ ಎಲ್ಲ ಇಲ್ಲೇ ಇರುತ್ತೆ. ಐಫೋನ್ ಮತ್ತು ನೋಡಿ, ಇಷ್ಟು ಚಿಕ್ಕದಲ್ಲಿ ಎಷ್ಟು ಕಾಂಪ್ಯಾಕ್ಟಾಗಿ ನಿಮಗೆ ಇದು ಮಾಡಿದರೆ. ಡಿಸೈನ್ ಬೈ ಆ್ಯಪಲ್ ಇನ್ ಕ್ಯಾಲಿಫೋರ್ನಿಯಾ ಅಂತ ಹಾಕಿದ್ದಾರೆ. ಓಕೆ, ಇದನ್ನು ಪಕ್ಕಕ್ಕೆ ಇಡೋಣ. ನಿಮಗೆ ಚಾರ್ಜರ್ ಇದೆ ಅಷ್ಟೇ. ಇದರೊಳಗಡೆ ನಿಮಗೆ ಅಡಾಪ್ಟರ್ ಸಿಗೋಲ್ಲ, ಅಡಾಪ್ಟರ್ ಸಪ್ರೇಟಾಗಿ ತೊಗೋಬೇಕು. ಈಗ ಎಲ್ಲ ಫೋನ್ಗಳಲ್ಲೂ ಅದೇ ರೀತಿ ಮಾಡ್ತಾ ಇದ್ದಾರೆ. ಈಗ ಫೋನ್ಗೆ ಬರೋಣ. ಸೊ ಫೋನ್ನ ಕೈಯಲ್ಲಿ ಇಟ್ಕೊಳ್ಳೋಣ. ಸಿವಿಯಾ ಬ್ಲೂ ಸೂಪರ್ ಆಗಿದೆ ಅಲ್ಲ ನೋಡಿ, ಫಿನಿಶು ಸಕ್ಕತ್ತಾಗಿದೆ. ಇಲ್ಲಿ ನಿಮಗೆ ಸಿಮ್ ಇಜೆಕ್ಟ್ರ್ ಟ್ರೇ ಕೊಟ್ಟಿದೆ. ಇಲ್ಲಿ ಟ್ರೇ ಇದೆ, ಸಿಮ್ ಇಜೆಕ್ಟ್ರ್ ಟ್ರೇ ಇದೆ. ಆಮೇಲೆ ಇಲ್ಲಿ ನಿಮಗೆ ವಾಲ್ಯೂಮ್ ಅಪ್ಪು ಡೌನ್ ಬಟನ್ ಇದೆ. ಇದು ಸ್ವಿಚ್ ಆಫು, ಸ್ವಿಚ್ ಆನ್ ಬಟನ್ನು. ಆಮೇಲೆ ನಿಮಗೆ ಇದು ಬಂದು ಸೈಲೆಂಟ್ ಮೋಡ್ ಮಾಡ್ಕೊಳ್ಳೋದು, ಸೈಲೆಂಟ್ ಮೋಡ್ನ ಆಫ್ ಮಾಡೋದು ಬಟನ್ಸ್ ಇರುತ್ತೆ. ಮತ್ತು 3 ಕ್ಯಾಮ್ರಾ ಇದೆ. ಸ್ಪೆಷಾಲಿಟಿ ಏನು ಅಂತ ನೋಡಿ, ಅದಾದಮೇಲೆ ಇಲ್ಲಿ ಲೈಟ್ನಿಂಗ್ ಕೇಬಲ್ ಇದೆ, ಚಾರ್ಜಿಂಗ್ ಪೋರ್ಟು, ಕೆಳಗಡೆ ನಿಮಗೆ ಸ್ಪೀಕರ್ಗಳು ಮತ್ತು ಚಾರ್ಜಿಂಗ್ ಪೋರ್ಟ್ ಎಲ್ಲ ಸಿಗುತ್ತೆ. ಮೋಸ್ಟ್ಲಿ ಬ್ಲರ್ ಆಗ್ತಿರ್ಬೋದು ಅನಿಸುತ್ತೆ, ಗೊತ್ತಿಲ್ಲ.
ಒಂದು ನಿಮಿಷ. ಬ್ಲರ್ ಆಗ್ತದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಸೂಪರ್ ಆಗಿದೆ ಅಲ್ಲ, ಹೆಂಗಿದೆ ಏನು ಸಖತ್ತಿದೆ. ನನ್ನದು ಇದು ನನ್ನ ಎಷ್ಟನೇ ಐಫೋನು? ಆ್ಯಕ್ಚುಲಿ ನಾನು ಐಫೋನ್ 11 ಯೂಸ್ ಮಾಡ್ತಾಯಿದ್ದೆ. 256 GB ಐಫೋನ್ 11 ಇತ್ತು. ನಿಮಗೆ ಆ ಫೋನು ತೋರಿಸ್ಬಿಡ್ತೀನಿ ನೋಡಿ. ಐಫೋನ್ 11 ನಂದು ಹಿಂದೆ ಒಂದು ಸ್ಕಿನ್ ಹಾಕಿದ್ದೆ, ಫುಲ್ ನೀಟ್ ಮಿಂಟ್ ಕಂಡೀಷನಲ್ಲಿದೆ ಫೋನು. ಸೊ ಇದು ನನಗೆ ಟೋಟಲ್ ಕಾಸ್ಟ್ ಬಿದ್ದಿದ್ದು 1,29,990. 1,30,30,000. ₹1 ಕಮ್ಮಿ, ₹10 ಕಮ್ಮಿ ಅಷ್ಟೇ. ಓಕೆ, ಸ್ವಿಚ್ ಆನ್ ಮಾಡೋಣ ಅಲ್ಲ. ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ. ಓಂ ಗಣೇಶಾಯ ನಮಃ. ಸ್ವಿಚ್ ಆನ್ ಆಗ್ತಿದೆ ಫೋನ್. ಸ್ವಿಚ್ ಆನ್ ಆಯಿತು. ಈಗ ಮಜಾ ಏನು ಗೊತ್ತಾ ನಿಮಗೆ? ಈಗ ಡೇಟಾ ಟ್ರಾನ್ಸ್ಫರ್ ಮಾಡೋದು ಎಷ್ಟು ಈಸಿ ಅಂತಂದರೆ, ಐಫೋನ್ ಪಕ್ಕದಲ್ಲಿ ಇಟ್ಟಿದ ತಕ್ಷಣ ನಿಮಗೆ ಈ ಥರ ಕಾಣಿಸ್ತಾ ಇರುತ್ತೆ. ಓಕೆನಾ? ಇಲ್ಲಿ ಹಿಂಗೆ ನೋಡಿ, ನ್ಯೂ ಸೆಟಪ್ ಐಫೋನ್ ಕಂಟಿನ್ಯೂ ಅಂತ ಕೊಟ್ಟರೆ, ನಿಮಗೆ ಕಂಟಿನ್ಯೂ ಕೊಟ್ಟರೆ ಸೆಟಪ್ಪಿಂಗ್ ಟೈಮ್ ತೊಗೊಳುತ್ತೆ. ನೋಡಿ ಇಲ್ಲಿ ಬಂತು. ಈ ಪಿನ್ ಹೋಲ್ ಕ್ಯಾಮ್ರಾ, ಇದನ್ನು ನೀವು ಫಿನಿಶಿಂಗ್ ಆನ್, ವೆಯ್ಟಿಂಗ್ ಆನ್ ಅದರ್ ಐಫೋನ್, ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಸೆಟ್ಟಿಂಗ್ ಅಪ್ ಲ್ಯಾಂಗ್ವೇಜ್, ಆಟೋಮೆಟಿಕ್ಕಾಗಿ ಲ್ಯಾಂಗ್ವೇಜ್ ಸೆಟ್ ಆಗುತ್ತೆ ನಿಮಗೆ. ಆ್ಯಕ್ಚುಲಿ ನನ್ನ ಫೋನ್ ಹೆಸರು ಏನು ಇಟ್ಕೊಂಡಿದ್ದೀನಿ ಅಂದರೆ, ನನ್ನ ಫೋನ್ ಕಂಡ್ರು ಅಂತ ಇಟ್ಕೊಂಡಿದ್ದೀನಿ. ಈಗ ನಾನೊಂದು ಪಾಸ್ಕೋಡ್ ಹಾಕ್ಬಿಡ್ತೀನಿ. ಪಾಸ್ಕೋಡ್ ಹಾಕಾಯಿತು. ಈಗ ಸೆಟ್ಟಿಂಗ್ ಆಗುತ್ತೆ. ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಆ್ಯಕ್ಟಿವೇಟ್ ಆಗೋಕ್ಕೆ. ಆ್ಯಂಡ್ ಡೇಟಾ ಟ್ರಾನ್ಸ್ಫರ್ ಆಲ್ಮೋಸ್ಟ್ ಅರೌಂಡು 128 GB ಡೇಟಾ ಇದೆ ನನ್ನ ಫೋನಲ್ಲಿ. ಅದು ಫುಲ್ ಟ್ರಾನ್ಸ್ಫರ್ ಆಗುತ್ತೆ ಇವಾಗ. ಟ್ರಾನ್ಸ್ಫರ್ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆ ಅಲ್ಲ? ಟ್ರಾನ್ಸ್ಫರ್ ಡೈರೆಕ್ಟ್ಲಿ ಫ್ರಮ್ ಮೈ ಫೋನ್. ಸೊ ಸೆಟಪ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಅಂತೂ ಇಂತೂ ಸೆಟಪ್ ಎಲ್ಲ ಮುಗೀತು. ಇಲ್ಲಿಂದ ನಾರ್ಮಲ್ ವ್ಯೂಗೆ ಹೋಗೋಣ. ಓಕೆ, ಅನ್ಬಾಕ್ಸಿಂಗಿಂದ ಬಂದ್ವಿ. ಹೆಂಗಿತ್ತು ಅನ್ಬಾಕ್ಸಿಂಗ್ ವಿಡಿಯೋ? ತುಂಬ ಚೆನ್ನಾಗಿತ್ತಲ್ಲ? ಹೌದು. ನಾನು ಈಗ ಫೋನ್ ನನ್ನ ಕೈಯಲ್ಲಿದೆ, ಫುಲ್ ರೆಡಿಯಾಗಿದೆ. ಕೀಸ್ ಎಲ್ಲ ಹಾಕ್ಬಿಟ್ಟು ಪೂರ್ತಿ ರೆಡಿ ಮಾಡಿಬಿಟ್ಟಿದ್ದೀನಿ ಫೋನ್ನ. ಸಕ್ಕರೆ ಸ್ಮೂತ್ನೆಸ್ ಮಾತ್ರ ಸಕ್ಕತ್ತಿದೆ ನೋಡಿ, ಸಖತ್ ಸ್ಮೂತ್ನೆಸ್ ಇದೆ. ತುಂಬ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಮೋರ್ ಓವರ್ ಆಮ್ ಆ್ಯಪಲ್ ಪ್ರಾಡಕ್ಟ್ ಫ್ಯಾನ್. ನನ್ನ ಹತ್ರ ಐಫೋನು, ಐಪ್ಯಾಡು, ಮ್ಯಾಕು ಏನೇನಿದೆಯೋ ಎಲ್ಲ ಇದೆ. ಲವ್ಲಿ ಫೋನ್ ಮಾತ್ರ ಸಖತ್ ಹ್ಯಾಂಡಿ ಆಗಿದೆ. 6.1 ಇಂಚು ಹ್ಯಾಂಡಿ ಆಗಿದೆ. ವೆಯ್ಟ್ ಏನು ಅಷ್ಟೊಂದು ಏನು ಅನ್ನಿಸ್ತಾ ಇಲ್ಲ. ಓಕೆ, ಚೆನ್ನಾಗಿದೆ. ಕಲರು ಅಷ್ಟೇ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಸಕ್ಕತ್ತಿದೆ ಅಮ್ಮ. ಓಕೆ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಜೊತೆಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಏಕೆ ಅಂತಂದರೆ ಆಲ್ಮೋಸ್ಟ್ ಫ್ರೀಕ್ವೆಂಟ್ ಅಪ್ಡೇಟ್ಸು ನಿಮಗೆ ಬರ್ತಾನೆ ಇರುತ್ತೆ. ಜೊತೆಗೆ ಇನ್ಮೇಲೆ ರೈಡ್ ವೀಡಿಯೋಸ್ಗಳು ಕಂಟಿನ್ಯೂಸ್ ಇನ್ಮೇಲೆ ರೈಡ್ ವೀಡಿಯೋಸು ಕಂಟಿನ್ಯೂಸ್ ಆಗಿ ಬರುತ್ತೆ. ನೋಡ್ತಾ ಇರಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.